ನಮಸ್ಕಾರ ಎಲ್ರಿಗೂ ಸಖತ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದಲ್ಲ ಎರಡಲ್ಲ ಐದಲ್ಲ ಹತ್ತಲ್ಲ 50 100 ಬಿಸ್ನೆಸ್ ಐಡಿಯಾಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇದು ಒಂದು 5-10 ಸಾವಿರದಿಂದ ಹಿಡಿದು ಲಕ್ಷಾಂತರ ರೂಪಾಯಿವರೆಗೂ ನೀವು ಮಾಡುವಂತ ಬಿಸ್ನೆಸ್ ಗಳಾಗಿದೆ. ನೀವು ನಿಮ್ಮ ಮನೆ ಹತ್ರನೇ, ನಿಮ್ಮ ಗ್ರಾಮದಲ್ಲೇ ಅಥವಾ ನಿಮ್ಮ ತಾಲೂಕು ಮಟ್ಟದಲ್ಲೇ, ನಿಮ್ಮ ಮನೆ ಸುತ್ತಮುತ್ತನೇ ಪ್ರದೇಶಗಳಲ್ಲೇ ಕೂಡ ಮಾಡುವಂತ ಬಿಸ್ನೆಸ್ ಗಳಿದಾಗಿರುತ್ತೆ. ವಿಡಿಯೋನ ಸಂಪೂರ್ಣ ನೋಡಿ. ಏನಾಗುತ್ತಿದೆ ಅಂದ್ರೆ ಈಗಿನ ಕಾಲದಲ್ಲಿ ನೋಡಿ, ಒಳ್ಳೊಳ್ಳೆ ವಿಡಿಯೋಗಳನ್ನ ಜನ ಜಾಸ್ತಿ ಶೇರ್ ಮಾಡಲ್ಲ. ತುಂಬಾ ಏನೋ ಡ್ಯಾನ್ಸ್ ಮಾಡೋದಾಗ್ಲಿ, ಇನ್ನೊಂದು ವ್ಲಾಗ್ ಗಳನ್ನ ಆದಷ್ಟು ಶೇರ್ ಮಾಡ್ತಾರೆ. ನನಗೆ ಕೂಡ ಒಂದು ಪ್ರೋತ್ಸಾಹ ಕೊಡಲು ವಿಡಿಯೋಗೆ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತು ಫಸ್ಟ್ ಬಿಸ್ನೆಸ್ ಐಡಿಯಾ ಯಾವ್ದ್ರ ಬಗ್ಗೆ ಮಾತಾಡ್ತಾ ಏನಂದ್ರೆ ಫರ್ಟಿಲೈಸರ್ ಪ್ರೊಡಕ್ಷನ್. ನಿಮ್ಗೆ ಗೊತ್ತಿರೋ ಹಾಗೆ ಗ್ರಾಮ ಮಟ್ಟದಲ್ಲಿ ಹಾಗೂ ಹಳ್ಳಿ ತಾಲೂಕು ಮಟ್ಟದಲ್ಲಿ ಫರ್ಟಿಲೈಸರ್ಗಳು ಅಂದ್ರೆ ನಿಮ್ಗೆ ಏನೇ ಫರ್ಟಿಲೈಸರ್ಗಳು, ಯೂರಿಯಾ ಇರ್ಬೋದು, ಇದೇ ರೀತಿ ಫರ್ಟಿಲೈಸರ್ಗಳು ಬೇಕೇ ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಆ ತರ ಒಂದು ಬಿಸ್ನೆಸ್ ನೀವು ಆಯೋಜಿಸಬಹುದು ಅಥವಾ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಬಹುದು. ಎರಡನೇ ಬಂದ್ಬಿಟ್ಟು ATM ಸ್ಪೇಸ್ ರೆಂಟಿಂಗ್. ATM ನೋಡಿ, ಸಿಟಿಗಳಲ್ಲಿ ಬೆಂಗಳೂರು, ಮೈಸೂರು, ಈ ತರ ಶಿವಮೊಗ್ಗ ದೊಡ್ಡ ದೊಡ್ಡ ಟೌನ್ ಅಥವಾ ಸಿಟಿಗಳಲ್ಲಿ, ದಾವಣಗೆರೆ ಕೂಡ ಸಿಟಿಗಳಲ್ಲಿ ಯಾವಾಗಲೂ ATM ಗಳಿರುತ್ತೆ. ಆದ್ರೆ ಗ್ರಾಮ ಮಟ್ಟದಲ್ಲಿ ATM ಗಳು ಇದ್ರೂ ಕಮ್ಮಿ, ವರ್ಕ್ ಆಗುತ್ತಲ್ಲ ಅವ್ರಿಗೆ ಗೊತ್ತು. ಆ ಕಾರಣಕ್ಕೋಸ್ಕರ ನೀವು ಕೂಡ ATM ಸ್ಪೇಸ್ ನ ರೆಂಟ್ ಮಾಡೋದ್ರಿಂದ ಬ್ಯಾಂಕ್ ಗಳಿಗೆ ಒಳ್ಳೆ ಲಾಭ ಕೂಡ ಮಾಡಬಹುದು. ಮೂರನೇದು ಬಂದ್ಬಿಟ್ಟು ಮಶ್ರೂಮ್ ಫಾರ್ಮಿಂಗ್. ಇವಾಗಿನ ಕಾಲಕ್ಕೆ ಮಶ್ರೂಮ್ ಬಿರಿಯಾನಿ ಹಾಗೂ ಮಶ್ರೂಮ್ ಸ್ಟಾರ್ಟರ್ಸ್ ತುಂಬಾ ಜನ ತಿಂತಾ ಇದ್ದಾರೆ ಹಾಗೂ ಒಳ್ಳೆ ಡಿಮ್ಯಾಂಡ್ ಕೂಡ ಇದೆ. ಬಟನ್ ಮಶ್ರೂಮ್ ಗಳಿಗೆ ತುಂಬಾನೇ ಡಿಮ್ಯಾಂಡ್ ಇದೆ. ಆ ಕಾರಣಕ್ಕೋಸ್ಕರ ನೀವು ಈ ಮಶ್ರೂಮ್ ಫಾರ್ಮಿಂಗ್ ನ ಮಾಡಿ ಒಳ್ಳೆ ಲಾಭ ಕೂಡ ಗಳಿಸಬಹುದು. ಒಂದು ನೋಡಿ, 10x10 ಇರೋ ರೂಮ್ ಇದ್ರೆ ಸಾಕು. ಒಂದು ಏರ್ ಕಂಡೀಷನಿಂಗ್ ನೀವು ಒದಗಿಸ್ಬಿಟ್ರೆ ನೀವು ಅಲ್ಲೇ ಕೂಡ ದುಡಿಮೆ ಮಾಡಕ್ ಶುರು ಮಾಡಬಹುದು ಹಾಗೂ ಮಶ್ರೂಮ್ ಬೆಳಿಲಿಕ್ಕೆ ಕೂಡ ಶುರು ಮಾಡಬಹುದು. ನಾಲ್ಕನೇದು ಬಂದ್ಬಿಟ್ಟು ಕ್ಯಾಶ್ಯೂ ಪ್ರೊಸೆಸಿಂಗ್. ಇದಂದ್ರೆ ಏನ್ ನಿಮ್ಗೆ ಗೋಡಂಬಿ ಇರುತ್ತೆ ಅಥವಾ ಬಾದಾಮಿ ಇರುತ್ತೆ ಅಥವಾ ಏನೇ ಡ್ರೈ ಫ್ರೂಟ್ಸ್ ಇರ್ಬೋದು, ಅದನ್ನ ಪ್ರೋಸೆಸ್ ಮಾಡಿ ಇನ್ನೊಬ್ರಿಗೆ ಮಾರೋದು. ಎಲ್ಲಿದ್ರ ಕಾಶ್ಮೀರು ಆ ಕಡೆ ನಾರ್ತ್ ಸೈಡ್ ಇಂದ ನೀವು ತರಿಸಿದ್ರೆ ನಿಮ್ಗೆ ತುಂಬಾ ಚೀಪ್ ಆಗಿ ಸಿಗುತ್ತೆ. ಅದನ್ನ ನೀವು ವಾಪಸ್ಸು ರೀಬ್ರ್ಯಾಂಡಿಂಗ್ ಮಾಡಿ ಅಥವಾ ನೀವು ರೀಸೆಲ್ಲಿಂಗ್ ಕೂಡ ಮಾಡಬಹುದು, ಇಲ್ಲಿಂದನೇ ನಿಮ್ಮ ಮನೆಯಿಂದನೇ ಕೂತಿ ಕೂಡ. ಐದನೇದು ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಪ್ರೊವೈಡರ್. ನಿಮಗೆ ಗೊತ್ತಿರೋ ಹಾಗೆ ಗ್ರಾಮ ಮಟ್ಟದಲ್ಲಿ ಹಾಗೂ ಹಳ್ಳಿಗಳಲ್ಲಿ ಅಷ್ಟೊಂದು ಇಂಟರ್ನೆಟ್ ಸರಿ ವರ್ಕ್ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ನೀವೇನಾದ್ರೂ ಇದನ್ನ ಇಂಟರ್ನೆಟ್ ನ ನೀವು ಜನರಿಗೆ ಕೊಡೋದ್ರಿಂದ ಹಾಗೂ ನಿಮ್ಗೆ ಕೇಬಲ್ ಬಿಸ್ನೆಸ್ ತರನೇ ಇದು ಕೂಡ ನಡೆಯುತ್ತೆ. ಕೇಬಲ್ ಬಿಸ್ನೆಸ್ ಕೂಡ ಇವಾಗ ಜಾಸ್ತಿ ಜನ ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಛತ್ರಿ ಹಾಕ್ಸ್ಕೊಂಡು ಈ ತರ ಸನ್ ಡೈರೆಕ್ಟ್ ಈ ತರ ಎಲ್ಲ ಹಾಕ್ಸ್ಕೊಬಿಡ್ತಾರೆ, ಟಾಟಾ ಸ್ಕೈ ಆ ತರ ಹಾಕ್ಸ್ಕೊತಾರಲ್ವಾ. ಅದೇ ರೀತಿ ಇವಾಗ ಅಷ್ಟೊಂದು ಕೇಬಲ್ಗೆ ಬಿಸ್ನೆಸ್ಗೆ ಅಂದ್ರೆ ಲೋಕಲ್ ಕೇಬಲ್ ಬಿಸ್ನೆಸ್ಗೆ ಬೆಲೆ ಕಮ್ಮಿ ಆಗಿರೋದ್ರಿಂದ ನೀವು ಇಂಟರ್ನೆಟ್ ಕೂಡ ಪ್ರೊವೈಡ್ ಮಾಡಬಹುದು. ಎಷ್ಟೋ ಜನಕ್ಕೆ ವರ್ಕ್ ಫ್ರಮ್ ಹೋಮ್ ಮನೆಯಿಂದನೇ ಕೆಲಸ ಮಾಡೋರು ಕೂಡ ಇರ್ತಾರೆ, ಅವ್ರಿಗೂ ಕೂಡ ಒಳ್ಳೆ ಲಾಭ ಆಗುತ್ತೆ. ನೆಕ್ಸ್ಟ್ ಬಿಸ್ನೆಸ್ ಜೂಟ್ ಬ್ಯಾಗ್ ಬಿಸ್ನೆಸ್. ಇದು ಕೂಡ ಒಂದು ಪೇಪರ್ ಬ್ಯಾಗ್ ತಾನೆ ಜೂಟ್ ಬ್ಯಾಗ್, ಆರ್ಗ್ಯಾನಿಕ್ ಬ್ಯಾಗ್ ಆದ್ರಿಂದ ಈಗ ಜನ ಆರ್ಗ್ಯಾನಿಕ್ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಪ್ಲಾಸ್ಟಿಕ್ ಬ್ಯಾಗ್ ಗಳು ಕೂಡ ಕಮ್ಮಿ ಮಾಡ್ತಿರೋ ಕಾರಣಕ್ಕೋಸ್ಕರ ಇದು ಕೂಡ ಒಳ್ಳೆ ಬಿಸ್ನೆಸ್ ಆಗಿ ಕಾಣುತ್ತೆ. ನೆಕ್ಸ್ಟ್ ಸೋಲಾರ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್. ಸೋಲಾರ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಅಲ್ಲೂ ಕೂಡ ನೀವು ಒಳ್ಳೆ ಲಾಭವನ್ನು ಕಂಡುಕೋಬಹುದು. ನೀವು ಕೂಡ ನಿಮ್ಗೆ ಒಂದು ಸ್ವಲ್ಪ ಜಾಗ ಇದೆ, ಮನೆ ಮೇಲೆ ತಾರಸಿಯಲ್ಲಿದ್ರೆ ನಿಮ್ಮ ಕರೆಂಟ್ ನ ನೀವೇ ಉಪಯೋಗಿಸ್ಕೋಬಹುದು ಹಾಗೂ ಏನಾದ್ರು ಜಾಸ್ತಿ ಇದ್ರೆ ಕೂಡ ಸೆಲ್ ಮಾಡಬಹುದು ಗೌರ್ಮೆಂಟ್ಗೆ. ನಿಮ್ಗೆ ಒಳ್ಳೆ ಲಾಭ ಕೂಡ ಸಿಗುತ್ತೆ. ನಿಮ್ಗೆ ಒಂದು ದೊಡ್ಡ ತೋಟಗಳಿದಾವೆ, ಅದರಲ್ಲಿ ಪರ್ಮಿಷನ್ಸ್ ಇರ್ಬೇಕಾಗುತ್ತೆ. ಅದು ಬರಡು ಭೂಮಿ ಆದ್ರೆ ಪರ್ಮಿಷನ್ ನ ಕೊಡ್ತಾರೆ, ತಗೊಂಡ್ಬಿಟ್ಟು ನೀವು ಸೋಲಾರ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಕೂಡ ನಡೆಸಬಹುದು. ನೆಕ್ಸ್ಟ್ 8ನೇ ಬಿಸ್ನೆಸ್ ಬಂದು ಅಲ್ಯೂಮಿನಿಯಂ ಫಾಯಿಲ್. ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಇವಾಗ ಏನೇ ಬಿಸಿ ಪದಾರ್ಥ ಇದ್ರೆ, ಚಪಾತಿ ಇರ್ಬೋದು, ಈ ತರ ಏನೇ ಟಿಫನ್ ಕಟ್ಕೊಡ್ತಾರೆ ಮಕ್ಳಿಗೆ ಇರ್ಬೋದು ಅಥವಾ ಆಫೀಸ್ಗಳಿಗೆ, ಅಲ್ಯೂಮಿನಿಯಂ ಫಾಯಿಲ್ ಗಳನ್ನ ಬಳಸ್ತಾರೆ. ನೀವು ಈ ಅಲ್ಯೂಮಿನಿಯಂ ಫಾಯಿಲ್ ಬಿಸ್ನೆಸ್ ಮಾಡೋದ್ರಿಂದ ಒಳ್ಳೆ ಲಾಭ ಕೂಡ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪೇಪರ್ ಬ್ಯಾಗ್ ಮೇಕಿಂಗ್. ಇದು ಕೂಡ ಪ್ಲಾಸ್ಟಿಕ್ ಬ್ಯಾಗ್ ಗಳಿಗೆ ಅವಾಯ್ಡ್ ಮಾಡಿ ಪ್ಲಾಸ್ಟಿಕ್ ಬ್ಯಾಗ್ ಗಳನ್ನ ಬ್ಯಾನ್ ಕೂಡ ಮಾಡ್ತಾರೆ ಗೌರ್ಮೆಂಟ್. ಬೇರೆ ಬೇರೆ ಪ್ಲಾಸ್ಟಿಕ್ ಬ್ಯಾಗ್ ಗಳನ್ನ ಬ್ಯಾನ್ ಮಾಡ್ತಾರೆ. ಎಲ್ಲಾ ತರ ಪ್ಲಾಸ್ಟಿಕ್ ಬ್ಯಾಗ್ ಗಳನ್ನ ಬ್ಯಾನ್ ಆಗಿಲ್ಲ. ಈ ಪೇಪರ್ ಬ್ಯಾಗ್ ಮೇಕಿಂಗ್ ಬಿಸ್ನೆಸ್ ನೀವೇನಾದ್ರೂ ಶುರು ಮಾಡಿದ್ರೆ ಇದರಲ್ಲಿ ಕೂಡ ಒಳ್ಳೆ ಲಾಭ ಆಗುತ್ತೆ. ದೊಡ್ಡ ದೊಡ್ಡ ಸ್ಟೋರ್ ಗಳಿಗಿರ್ಬೋದು ಅಥವಾ ತಾಲೂಕು ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ನೀವು ಅದನ್ನ ಕೊಡೋದ್ರಿಂದ ಕೂಡ ಅದರಿಂದ ಲಾಭ ಗಳಿಸಬಹುದು. ಇದ್ರಲ್ಲಿ ನೆನಪಿರ್ಲಿ, ಒಳ್ಳೆ ಕ್ವಾಲಿಟಿ ಕೊಡೋದ್ರಿಂದ ಇದು ಯಾವುದೇ ಬಿಸ್ನೆಸ್ ಅಲ್ಲಿ ನೀವು ಒಳ್ಳೆ ಲಾಭ ಕೂಡ ಸಿಗುತ್ತೆ ಹಾಗೂ ಯಾವುದೇ ಕಸ್ಟಮರ್ ನೀವು ಫಸ್ಟ್ ಗೆ 100 ಬ್ಯಾಗ್ 200 ಬ್ಯಾಗ್ ತಗೊಂಡವರು ವಾಪಸ್ ನಿಮ್ಗೆ ಬಂದು ದೊಡ್ಡ ದೊಡ್ಡ ಆರ್ಡರ್ ಕೂಡ ಕೊಡ್ತಾರೆ. 10ನೇ ಬಿಸ್ನೆಸ್ ಬಯೋಡೀಸೆಲ್ ಪ್ರೊಡಕ್ಷನ್. ನಿಮ್ಗೆ ಗೊತ್ತಿರೋ ಹಾಗೆ ಹಸು ಸಗಣಿ ಇರುತ್ತೆ, ಹಸು ಸಗಣಿಯಿಂದ ನೀವು ಬಯೋಗ್ಯಾಸ್ ಮಾಡಬಹುದು. ಬಯೋಗ್ಯಾಸ್ ಇಂದ ನೀವು ಬಯೋಡೀಸೆಲ್ ಅಥವಾ ಬಯೋಗ್ಯಾಸ್ ಪ್ರೊಡಕ್ಷನ್ ಮಾಡಿ ಅದನ್ನ ದೊಡ್ಡ ಮಟ್ಟಕ್ಕೆ ಸೇಲ್ ಕೂಡ ಮಾಡಬಹುದು. ಇದು ಸ್ವಲ್ಪ ಮಟ್ಟಕ್ಕೆ ನಿಮ್ಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗೋ ಕಾರಣಕ್ಕೋಸ್ಕರ ನೋಡ್ಕೊಂಡು ಮಾಡಿ. ಅನ್ನೊಂದು ಬಂದ್ಬಿಟ್ಟು ಮಿಲ್ಕ್ ಪ್ರೊಡಕ್ಷನ್. ಎಲ್ಲರ ಮನೆ ಹಸು ಇರುತ್ತೆ, 1-2 ಹಸು ಇಟ್ಕೊಂಡಿರ್ತಾರೆ ಅಥವಾ ಫಾರ್ಮ್ ಗಳಿಗೆ ಅಥವಾ ಡೈರಿಗಳಿಗೆ ಹಾಲನ್ನ ಸಪ್ಲೈ ಮಾಡ್ತಾರೆ. ನಿಮ್ದೇ ಒಂದು ಬ್ರ್ಯಾಂಡಿಂಗ್ ಮಾಡ್ಕೊಂಡು ಕೂಡ ಪ್ರೊಸೆಸಿಂಗ್ ಮಾಡಿ ನೀವೇ ಪ್ಯಾಕೇಜಿಂಗ್ ಕೂಡ ಮಾಡಿ ಅದನ್ನು ಕೂಡ ಸೆಲ್ ಮಾಡಬಹುದು. ಒಳ್ಳೆ ಬಿಸ್ನೆಸ್, ಒಳ್ಳೆ ಮಾರ್ಜಿನ್ ಕೂಡ ಇದೆ. ಹಾಗೂ ರೈಸ್ ಮಿಲ್.
ರೈಸ್ ಮಿಲ್ ನಡ್ಸಕ್ಕೆ ತುಂಬಾ ಕಾಸ್ಟ್ಲಿ. ಬಟ್ ನೀವು ರೈಸ್ ಮಿಲ್ ಅಂತ ಒಂದ್ಸಲ ಸೆಟ್ ಅಪ್ ಮಾಡ್ಬಿಟ್ರೆ ನಿಮ್ಗೆ ಒಳ್ಳೆ ಲಾಭ ಕೂಡ ಆಗುತ್ತೆ. ನಿಮ್ದೇ ಬ್ರ್ಯಾಂಡ್ ಅಲ್ಲಿ ನಿಮ್ದೇ ರೈಸ್ ನ ಬೇರೆ ಬೇರೆ ಹಲವಾರು ರೀತಿ, ರಾಜಮುಡಿ ರೈಸ್ ಕೂಡ ಕರ್ನಾಟಕ ತುಂಬಾ ಪಾಪ್ಯುಲರ್ ಇದೆ. ಈ ತರ ನೀವು ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಕ್ಯಾಟಲ್ ಫೀಡ್ ಪ್ರೊಡಕ್ಷನ್. ನಿಮ್ಗೆ ಗೊತ್ತಿರೋ ಹಾಗೆ ಮನೆಗೆ ಒಂದು ಹಸು ಇದ್ದೇ ಇರುತ್ತೆ ಗ್ರಾಮ ಮಟ್ಟದಲ್ಲಿ. ಹಾಗೂ ಆ ಕ್ಯಾಟಲ್ ಗಳಿಗೆ ಫೀಡ್ ನ ತರ್ಸಕ್ಕೆ ಡೈರಿಯಿಂದನೂ ಕೂಡ ಸ್ವಲ್ಪ ಕೊಡ್ತಾರೆ ಕಮ್ಮಿ ರೇಟ್ ಅಲ್ಲಿ ಹಾಗೂ ಸಬ್ಸಿಡೈಸ್ಡ್ ವ್ಯಾಲ್ಯೂ ಅಲ್ಲಿ. ಈ ತರ ಬೇರೆ ಬೇರೆ ಕಡೆ ಕ್ಯಾಟಲ್ ಫೀಡ್ ಕೂಡ ಕೊಡ್ತಾರೆ. ನೀವು ಈ ಕ್ಯಾಟಲ್ ಫೀಡ್ ಮಾಡ್ಬೇಕಾದ್ರೆ ಜನರಲ್ ಆಗಿ ಏನ್ ಡೈರಿಯಿಂದ ಕೊಡ್ತಾರೆ ಆ ತರ ಫೀಡ್ ಮಾಡ್ದಲೆ ಏನು ಹಾಲು ಇಳುವರಿ ಬರುತ್ತೆ ಅದನ್ನ ಚೆನ್ನಾಗಿ ಕೊಡೋದ್ರಿಂದ ಹಾಲು ಇಳುವರಿ ಅದರಿಂದ ಇಂಪ್ರೂವ್ ಆಗುತ್ತೆ ಅಂತ ನೀವೇಂದ್ರೂ ಪ್ರೂವ್ ಮಾಡಿ ಜನಕ್ಕೆ ಇಂಪ್ರೂವ್ ಆಗೋ ತರ ತೋರಿಸಿದ್ರೆ ಜನ ಕೂಡ ನಿಮ್ ಕ್ಯಾಟಲ್ ಫೀಡ್ ನ ತಗೋತಾರೆ. ಯಾಕೆಂದ್ರೆ ಅವ್ರಿಗೆ ಹಾಲ್ ಜಾಸ್ತಿ ಬರುತ್ತೆ ಅಥವಾ ಏನು ಫ್ಯಾಟ್ ಕಂಟೆಂಟ್ ಜಾಸ್ತಿ ಬರುತ್ತೆ ಹಾಲಲ್ಲಿ ಅಂತಂದ್ರೆ ನಿಮ್ಗೆ ಅವ್ರಿಗೆ ಒಳ್ಳೆ ದುಡ್ಡು ಕೂಡ ಸಿಗುತ್ತೆ ಡೈರಿಯಿಂದ. ಆ ಕಾರಣಕ್ಕೋಸ್ಕರ ನಿಮ್ಮ ಹತ್ರ ಬಂದು ತಗೋತಾರೆ. ನೆಕ್ಸ್ಟ್ ವೆಟರ್ನರಿ ಕ್ಲಿನಿಕ್. ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲರ ಹತ್ರ ಹಸುಗಳಿರ್ತವೆ, ಹಾಗೆ ಕುರಿಗಳಿರ್ತವೆ. ಮನೆಯಲ್ಲಿ ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಈ ತರ ಹಲವಾರು ಪ್ರಾಣಿಗಳನ್ನ ಸಾಕಾಣಿಕೆ ಮಾಡ್ತಾರೆ. ಹಾಗೂ ಅದರಿಂದ ಲಾಭ ಕೂಡ ಕೃಷಿಕರು ಅಥವಾ ರೈತರು ಪಡಿತಾ ಇರ್ತಾರೆ. ಅಂತವ್ರಿಗೆ ಏನಾಗುತ್ತೆ, ಸಡನ್ ಆಗಿ ಅವ್ರಿಗೇನಾದ್ರು ರೈತರು ಹಾಸ್ಪಿಟ್ಲ್ ಬೇಕು ಅಂದ್ರೆ ದೂರ ದೂರ ಊರುಗಳಿಗೆ ಹೋಗ್ಬೇಕಾಗುತ್ತೆ, ಕಷ್ಟ ಕೂಡ ಆಗುತ್ತೆ. ಡಾಕ್ಟರ್ ಬರಕ್ಕೆ ರಾತ್ರಿನ ತೊಂದರೆ ಆದ್ರೆ ಬೆಳಿಗ್ಗೆ ಬರ್ತಾರೋ ಮಧ್ಯಾಹ್ನ ಬರ್ತಾರೋ, ಗೌರ್ಮೆಂಟ್ ಡಾಕ್ಟರ್ಗಳು ವೇಟ್ ಮಾಡೋದು ನಿಮ್ಗೆ ಅಲ್ಲಿ ಗೊತ್ತೇ ಇರೋದೇ ಆ ಪ್ರಾಬ್ಲಮ್. ಆ ಕಾರಣಕ್ಕೋಸ್ಕರ ನಿಮ್ದೇ ಒಂದು ಚಿಕ್ಕ ಕ್ಲಿನಿಕ್ ನ ನೀವು ಸೆಟಪ್ ಮಾಡಿ ಡಾಕ್ಟರ್ ಅಂದ್ರು ನೀವೇಂದ್ರು ಇಟ್ಬಿಟ್ರೆ ನೀವು ಒಳ್ಳೆ ಲಾಭ ಕೂಡ ಮಾಡ್ಬೋದು. 11ನೇ ಅಥವಾ ಏನಿದೆ ನೆಕ್ಸ್ಟ್ ಬಿಸ್ನೆಸ್ 15ನೇ ಬಿಸ್ನೆಸ್ ಅಗರಬತ್ತಿ ಮ್ಯಾನುಫ್ಯಾಕ್ಚರಿಂಗ್. ಇದು ಅಗರಬತ್ತಿ ಮ್ಯಾನುಫ್ಯಾಕ್ಚರಿಂಗ್ ಇವತ್ತಿನ ಬಿಸ್ನೆಸ್ ಅಲ್ಲ, ಕಾಲದಿಂದ ಕೂಡ ಹೆಣ್ಮಕ್ಳು, ಮನೇಲಿರೋ ಹೆಣ್ಮಕ್ಳು, ಏನು ಗ್ರಾಮ ಮಟ್ಟದ ಇರೋ ಹೆಣ್ಮಕ್ಳು ಮನೇಲಿ ಕುತ್ಕೊಂಡು ಮಾಡ್ತಾನು ಬರ್ತಾರೆ. ಗಂಧದ ಕಡ್ಡಿ ಇರ್ಬೋದು ಅಥವಾ ಏನು ಮ್ಯಾಚ್ ಬಾಕ್ಸ್ ರಿಲೇಟೆಡ್ ಬಿಸ್ನೆಸ್ ಗಳಿರ್ಬೋದು, ಮಾಡ್ತಾ ಬರ್ತೀರಾ, ಲಾಭ ಕೂಡ ಕಂಡುಕೊಳ್ತೀರಾ. ಇದು ಕೂಡ ಯಾವಾಗೂ ಕೂಡ ನಡೆಸೋದು ಒಳ್ಳೆ ಲಾಭ ಆಗುತ್ತೆ. ವರ್ಷದ ಪ್ರತಿ ತಿಂಗಳು ಪ್ರತಿ ದಿವಸ ಕೂಡ ಮಾಡೋ ಬಿಸ್ನೆಸ್ ಇದು. ನೆಕ್ಸ್ಟ್ ಸಿಮೆಂಟ್ ಬ್ರಿಕ್ಸ್ ಮೇಕಿಂಗ್. ಇವಾಗ ಹಲವಾರು ರೀತಿ ಸಿಮೆಂಟ್ ಬ್ರಿಕ್ಸ್ ಬಂದಿದೆ. ಹ್ಯಾಲೋ ಬ್ರಿಕ್ಸ್ ಗಳು ಕೆಂಪಿಟ್ಗೆ ಏನು ಆಲ್ಟರ್ನೇಟಿವ್ ಆಗಿ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಈ ತರ ನೀವು ನಿಮ್ದೇ ಆದ ಒಂದು, ನಿಮ್ಮ ಮಣ್ಣು ಚೆನ್ನಾಗಿದೆ ಅಂತಂದ್ರೆ ನೀವು ಕೂಡ ಅದನ್ನ ಬ್ರಿಕ್ಸ್ ಮಾಡಿ ಕೂಡ ಮಾರುಕಟ್ಟೆ ಮಾಡ್ಬೋದು. ನಿಮ್ಮ ಅಕ್ಕಪಕ್ಕದಲ್ಲಿ ಅಟ್ಲೀಸ್ಟ್ ಹಳ್ಳಿಗಳಿಗೆ ಕೂಡ ಸೆಲ್ ಮಾಡ್ಬೋದು. ನೆಕ್ಸ್ಟ್ ಬಿಸ್ನೆಸ್ ಬಂದ್ಬಿಟ್ಟು ಪೋಲ್ಟ್ರಿ, ಕೋಳಿ ಸಾಕಾಣಿಕೆ. ಹೇಳೋದೇ ಬೇಕಾಗಿಲ್ಲ. ಕೋಳಿ ಸಾಕಾಣಿಕೆ ಮಾಡ್ಬಿಟ್ಟು ಮೊಟ್ಟೆಯಿಂದನೂ ಲಾಭ ಬರುತ್ತೆ ಹಾಗೂ ಕೋಳಿ ಕೂಡ ಮಾರಬಹುದು. 18 ಬಂದ್ಬಿಟ್ಟು ಕಾಫಿ ಪ್ರಾಡಕ್ಟ್ಸ್. ಕಾಫಿ ಪ್ರಾಡಕ್ಟ್ಸ್ ಅಂದ್ರೆ ಕಾಫಿ ಏನು ಸೇವನೆ ಮಾಡ್ತಾರೆ ಅದರಲ್ಲಿ ಚಿಕೋರಿ ಕಂಟೆಂಟ್ ಕಮ್ಮಿ ಮಾಡಿ ಕಾಫಿ ಕಂಟೆಂಟ್ ಜಾಸ್ತಿ ಮಾಡಿ ನೀವು ಒಳ್ಳೆ ಲಾಭವನ್ನು ಪಡಿಬಹುದು. ಕಾಫಿ ಬೀಜಗಳನ್ನು ನೀವೇಂದ್ರು ಈಗ ಏನು ಕೊಡಗು ಅಥವಾ ಈ ಕೂರ್ಗ್ ಸೈಡ್ ಅಲ್ಲಿ ನೀವು ಎಲ್ಲ ಒಳ್ಳೆ ಕಡೆ ಚಿಕ್ಕಮಗಳೂರು ಕಡೆ ಸೋರ್ಸ್ ಮಾಡಿ ತಗೊಂಡ್ಬಂದ್ರೆ ನೀವು ಅದರಿಂದ ಕೂಡ ಲಾಭ ಮಾಡಬಹುದು. ಏನ್ ಕಾಫಿ ಬೀಜಗಳಿರುತ್ತೆ ಅದನ್ನ ತಗೊಂಡು ಚಿಕೋರಿ ಜೊತೆ ಕಮ್ಮಿ ಮಿಕ್ಸ್ ಮಾಡೋದ್ರಿಂದ ಒಳ್ಳೆ ಕ್ವಾಲಿಟಿ ಕಾಫಿ ಸಿಗುತ್ತೆ. ಆ ಕಾರಣಕ್ಕೋಸ್ಕರ ನೀವು ನಿಮ್ದೇ ಒಂದು ಬ್ರ್ಯಾಂಡಿಂಗ್ ಅನ್ನ ಮಾಡಿದ್ರೆ ಆ ಹೆಸರು ಚೆನ್ನಾಗಿ ಓಡಕ್ ಶುರು ಆದ್ರೆ ಜನ ನಿಮ್ಮ ಹತ್ರ ಬಂದು ಓಡೋಳಕ್ ತಗೊಂಡು ಬಂದು ಕುಡಿತಾರೆ. ಯಾಕಂದ್ರೆ ಕಾಫಿ ಜನ ಇಷ್ಟಪಡೋರು ಒಬ್ರು ಇಬ್ರಲ್ಲ ಸುಮಾರು ಜನ ಇದ್ದಾರೆ. ನೆಕ್ಸ್ಟ್ ಟೊಮೆಟೊ ಸಾಸ್ ಪ್ರೊಡಕ್ಷನ್. ನಿಮ್ಗೆ ಗೊತ್ತಿರೋ ಹಾಗೆ ಗೋಬಿ ಮಂಚೂರಿ ಇರಲಿ ಅಥವಾ ಯಾವ್ದೇ ಏನೇ ಐಟಮ್ಗಳಿರ್ಬೋದು, ಸ್ಟಾರ್ಟರ್ಸ್ ಗಳಿದ್ರೆ ಟೊಮೆಟೊ ಸಾಸ್ ಅಥವಾ ಕೆಚಪ್ ಬೇಕೇ ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ನಿಮ್ದೇ ಒಂದು ಒಳ್ಳೆ ಆರ್ಗ್ಯಾನಿಕ್ ವೇ ಅಲ್ಲಿ ಕೆಚಪ್ ಮಾಡೋದ್ರಿಂದ ಇವಾಗ ಏನಾಗಿದೆ ಅಂದ್ರೆ ಈಗ ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳಲ್ಲಿ ನಿಮ್ಗೆ ಗೊತ್ತಿರೋ ಹೆಸರು ಹೇಳಕ್ ಹೋಗಲ್ಲ ನಾನು, ಆ ಬ್ರ್ಯಾಂಡ್ ಗಳಲ್ಲಿ ಸಿಗೋ ಕೆಚಪ್ ಗಳಿಗೆ ಸಿಕ್ಕಾಪಟ್ಟೆ ಅಡಲ್ಟ್ರೇಷನ್ ಅಂದ್ರೇನು ಅದು ಇದು ಏನೋ ಬೆಳೆದಿರೋ ಪದಾರ್ಥಗಳೆಲ್ಲ ಹಾಕ್ತಾರೆ. ಆ ಕಾರಣಕ್ಕೋಸ್ಕರ ನೀವು ಬೆಳೆದಿರೋ ಪದಾರ್ಥಗಳು ಹಾಕ್ಲೇಬೇಕಾಗುತ್ತೆ. ಯಾಕಂದ್ರೆ ಸುಮಾರು ಹೊತ್ತು ಸ್ಟೋರ್ ಮಾಡಿ ಇಡಬೇಕು ಅಂದ್ರೆ ಈಗ ಏನೇನ್ ಬೇರೆ ಬೆಳೆದಿರೋದು ಅದು ಇದು ಹಾಕ್ತಾರೆ. ಸುಮ್ನೆ ಟೊಮೆಟೊ ಸಾಸ್ ಇಟ್ಟರೆ ಫ್ರಿಜ್ ಅಲ್ಲಿ ಎಷ್ಟು ದಿವಸ ಉಳಿತಲ್ವಾ, ಆ ಕಾರಣಕ್ಕೋಸ್ಕರ ಹಾಕ್ತಾರೆ. ನೀವು ಕೂಡ ಅದನ್ನ ಅಡಲ್ಟ್ರೇಷನ್ ಅಥವಾ ಬೇರೆ ಬೇರೆ ರೀತಿಯಾಗಿ ಈ ತರ ಟೊಮೆಟೊ ಸಾಸ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಕೊಟ್ಟು ಅದಕ್ಕೆ ಶುಗರ್ ಹಾಕಬಹುದು, ಡೇಟ್ ಸಿರಪ್ ಆ ತರ ಏನಾದ್ರು ಹಾಕಿ ಮ್ಯಾನೇಜ್ ಮಾಡಿ ಒಳ್ಳೆ ಟೇಸ್ಟ್ ಬಡಿಬಹುದು. ನಿಮ್ದೇ ಒಂದು ಬ್ರ್ಯಾಂಡಿಂಗ್ ಕೂಡ ಮಾರಬಹುದು. ಫ್ಲವರ್ ಪ್ರೊಡಕ್ಷನ್. ನಿಮಗೆ ಗೊತ್ತಿರೋ ಹಾಗೆ ಹಳ್ಳಿಗಳಲ್ಲಿ ಏನು ಹೂ ಬೆಳಿತಾರೆ, ಹೂ ಬೆಳೆದ್ಬಿಟ್ಟು ಮಾರ್ಕೆಟ್ಗೆ ಹಾಕೋದು ನಿಮ್ಗೆ ಗೊತ್ತೇ ಇದೆ. ಒಳ್ಳೊಳ್ಳೆ ಮಾರ್ಜಿನಲ್ ವ್ಯಾಲ್ಯೂ ಸಿಗೋ ತರ ಹಬ್ಬ ಹರಿದಿನಗಳಲ್ಲಿ ನೀವು ಮಾಡೋದ್ರಿಂದ ಒಳ್ಳೆ ಕೂಡ ಲಾಭವನ್ನ ನೋಡ್ತೀರಾ. ನೆಕ್ಸ್ಟ್ ರಬ್ಬರ್ ಪ್ರೊಡಕ್ಷನ್. ಇದು ಕೂಡ ಒಂದೊಂದು ಜಾಗದಲ್ಲಿ ಮಾತ್ರ ಸಿಗುತ್ತೆ. ನಿಮ್ದೇ ಆದ ರಬ್ಬರ್ ಪ್ಲಾಂಟೇಶನ್ ಇದೆ ಅಥವಾ ನಿಮ್ಗೆ ಗೊತ್ತಿರೋ ಪ್ಲಾಂಟೇಶನ್ ಇದೆ ಅಥವಾ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಕೂಡ ಇದೆ ಅಂದ್ರೆ ನೀವು ಅಲ್ಲಿ ಸೋರ್ಸ್ ಮಾಡಿ ರಬ್ಬರ್ ನ ಕೂಡ ನೀವು ಮಾರುಕಟ್ಟೆ ಕೂಡ ಮಾರಬಹುದು. ಡೈರೆಕ್ಟ್ ಆಗಿ ಇಂಡಸ್ಟ್ರಿಗಳಿಗೆ ಬಂದು ತಗೊಂತಾರೆ. ಯಾಕೆಂದ್ರೆ ಇದು ಕೂಡ ಶುಗರ್ ಅಂತರ ಒಂದು ಕಮರ್ಷಿಯಲ್ ಕ್ರಾಪ್, ಒಳ್ಳೆ ಲಾಭ ಕೂಡ ಪಡಿಬಹುದು. ಏನಾಗುತ್ತೆ ನೆಕ್ಸ್ಟ್ ಅಗ್ರಿಕಲ್ಚರ್ ಮಷಿನರಿ. ಏನಾಗುತ್ತೆ ನಿಮ್ಗೆ ಉಳುಮೆ ಮಾಡೋದು ಒಂದೊಂದು ಮಷಿನ್ಗಳನ್ನ ತಗೊಂಡಿರ್ತೀರಾ, ಅದನ್ನ ನೀವು ಜಾಸ್ತಿ ಬಳಸಿರೋಲ್ಲ. ಆ ತರ ಕಾರಣದಲ್ಲಿ ಅಥವಾ ಆ ತರ ಟೈಮಲ್ಲಿ ಏನ್ ಮಾಡ್ಬೋದು, ನಿಮ್ಗೆ ಗೊತ್ತಿರೋರಿಗೆ ಗೊತ್ತಿಲ್ಲದವ್ರಿಗೆ ಸುಮ್ನೆ ಫ್ರೀ ಆಗಿ ಕೊಡೋದ್ರಿಂದ ಅಷ್ಟೊಂದು ಲಾಭ ಸಿಗಲ್ಲ. ನಿಮ್ಗೆ ಮಾರ್ಕೆಟಿಂಗ್ ಮಾಡಿ ಒಂದು 4-5 ಜಾಸ್ತಿ ಪ್ರಾಡಕ್ಟ್ಸ್ ಗಳನ್ನ ಅಥವಾ ಮಷಿನರಿಗಳನ್ನ ತಗೊಂಡು ಹಂಗೆ ಇಟ್ಕೊಂಡು ರೈತರಿಗೆ ಯಾವ ಬೇಕೋ ಆ ಟೈಮಲ್ಲಿ ಎಲ್ಲರೂ ಕೊಂಡ್ಕೊಳಕ್ಕಾಗಲ್ವಲ್ಲ. ಎಲ್ಲ ಬಾಡಿಗೆ ಅಂತ ತಗೊಂಡಾಗ ಅವ್ರಿಗೆ ಟ್ರ್ಯಾಕ್ಟರ್ ಆಗಿರ್ಬೋದು, ಟಿಲ್ಲರ್ ಆಗಿರ್ಬೋದು ಅಥವಾ ಯಾವ್ದೇ ಅಗ್ರಿಕಲ್ಚರ್ಗೆ ಅಥವಾ ವ್ಯವಸಾಯಕ್ಕೆ ಬೇಕಾದ ವಸ್ತುಗಳು ಇದೇ ತರ ಮಷಿನ್ಗಳು ಬೇಕಾದಲ್ಲಿ ಡೈರೆಕ್ಟ್ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮ್ಮ ಹತ್ರ ಹೋಗಿ ತಗೋತಾರೆ.
ನೆಕ್ಸ್ಟ್ ಈಗಿನ ಕಾಲದಿಲ್ಲ, ಮುಂಚೆನೂ ಲೇಬರ್ ಸಪ್ಲೈ ಮಾಡ್ತಾ ಇರ್ತಾರೆ, ಏನಾದ್ರು ಕಾಂಟ್ರಾಕ್ಟ್ ಇರ್ತಾರೆ, ಅವ್ರ ಹತ್ರ ಮೇಸ್ತ್ರಿ ಇರ್ತಾರೆ, ಮೇಸ್ತ್ರಿ ಕೆಳಗೆ ಕೂಲಿ ಕಾರ್ಮಿಕರು ಇರ್ತಾರಲ್ವಾ, ಆತರ ನೀವು ಗೊತ್ತಿರೋ ಜನರನ್ನ ಓದಿರಲ್ಲ, ಸ್ವಲ್ಪ ಕಷ್ಟ ಇರುತ್ತೆ ಅವ್ರಿಗೂ ಮನೆಗಳಲ್ಲಿ ಅಂದ್ರೆ ಕೂಲಿಗೆ ಬರ್ತಾರೆ. ಕೂಲಿಗೆ ನಿಮ್ಗೆ ಏನಾದ್ರು ಕೃಷಿಗೆ ಸಂಬಂಧಿತ ಕೆಲಸ ಇರ್ಬೋದು ಅಥವಾ ಬಿಲ್ಡಿಂಗ್ ಕಟ್ಟೋ ಏನೋ ಕೆಲಸ ಇರ್ಬೋದು, ಅದು ಗೌರ್ಮೆಂಟ್ ಕೂಡ ಕೆಲಸ ಕೊಡ್ತಾರಂತವ್ರಿಗೆ, ಆ ತರ ನೀವು ಕೂಡ ಸಪ್ಲೈ ಮಾಡಿ ಅದ್ರಲ್ಲೂ ಕೂಡ ಒಂದ್ ಸ್ವಲ್ಪ ಕಮಿಷನ್ ಕೂಡ ಗಳಿಸಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಏನಾಗುತ್ತೆ, ಪ್ಯಾಕೇಜಿಂಗ್ ವಾಟರ್, ನೀರು ಕೂಡ ಪ್ಯಾಕೇಜ್ ಮಾಡಿ ನಿಮಗೆ ಗೊತ್ತಿರೋ ಹಾಗೆ ₹1.5 ಲೀಟರ್ಗೆ ಹಂಗೆ ಸೆಲ್ ಮಾಡ್ತಾರೆ ಸಿಟಿಲಿ. ನೀವು ಕೂಡ ಈ ತರ ಪ್ಯಾಕೇಜಿಂಗ್ ಮಾಡಿ ಕೂಡ ಸೆಲ್ ಮಾಡಿ ಲಾಭವನ್ನ ಗಳಿಸಬಹುದು. ಸೀಡ್ ಸೆಲ್ಲು, ನಿಮ್ಗೆ ಗೊತ್ತಿರೋ ಹಾಗೆ ರೈತರಿಗೆ ಒಳ್ಳೆ ಸೀಡ್ಗಳು ಅಥವಾ ಬೀಜಗಳು ಸಿಗದಿದ್ದಾಗ ಏನಾಗುತ್ತೆ, ಅವ್ರಿಗೆ ತುಂಬಾ ಲಾಸ್ ಆಗ್ತಾರೆ, ಅವ್ರು ಒಳ್ಳೆ ಬೆಳೆ ಕೂಡ ಬರಲ್ಲ. ನೀವು ಕೂಡ ಒಳ್ಳೆ ಒಳ್ಳೆ ಕ್ವಾಲಿಟಿ ಇರೋ ಸೀಡ್ಸ್ ಗಳನ್ನ ಬೀಜಗಳನ್ನ ಕೊಟ್ಟೋದ್ರಿಂದ ಲಾಭವನ್ನ ಕೂಡ ನೀವು ಮಾಡ್ಬೋದು, ಜನ ಕೂಡ ನಿಮ್ನ ನೆನೆಸ್ಕೊಂತಾರೆ, ಅವರು ಒಳ್ಳೆ ಕ್ರಾಪ್ಸ್ ಗಳನ್ನು ಕೂಡ ಪಡಿತಾರೆ. ನೆಕ್ಸ್ಟ್ ನೋಡು, ಗ್ರಾಸರಿ ಸ್ಟೋರ್, ದಿನಸಿ ಅಂಗಡಿ ಅಥವಾ ದಿನಸಿ ಅಂಗಡಿ ಪ್ರಾವಿಷನ್ ಸ್ಟೋರ್ ಗಳನ್ನ ನೀವು ಕೂಡ ಹಾಕೋಬಹುದು. ನಿಮ್ಗೆ ಊರಲ್ಲಿ ಒಂದು ಪ್ರಾವಿಷನ್ ಸ್ಟೋರ್ ಇಂದ ಇನ್ನೊಂದು ದೂರದಲ್ಲಿ ಒಂದು ಪ್ರಾವಿಷನ್ ಸ್ಟೋರ್ ಹಾಕೋದ್ರಿಂದ ಅಥವಾ ಅಕ್ಕಪಕ್ಕದಲ್ಲಿ ಎಲ್ಲೋ ವಸತಿ ಜಾಸ್ತಿ ಒಂದು ಪ್ರಾವಿಷನ್ ಸ್ಟೋರ್ ಹಾಕೋದ್ರಿಂದ ನಿಮ್ಮ ಹತ್ರ ಹುಡ್ಕೊಂಬಂದ್ ಚೆನ್ನಾಗಿ ತಗೋತಾರೆ, ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಷ್ಟೇ. ವೆಜಿಟೇಬಲ್ಸ್ ಕಲ್ಟಿವೇಶನ್ ಆರ್ಗ್ಯಾನಿಕ್ ರೀತಿಯಲ್ಲಿ ಮಾಡೋದ್ರಿಂದ ವೆಜಿಟೇಬಲ್ ಗಳನ್ನ ಏನ್ ಬೆಳಿತೀರಾ, ತರಕಾರಿಗಳನ್ನ, ಹಣ್ಣುಗಳನ್ನ ಏನ್ ಬೆಳಿತೀರಾ, ಆದಷ್ಟು ನೀವು ನೈಸರ್ಗಿಕ ವಿಧಿವಿಧಾನಗಳಿಂದ ಬೆಳೆಯೋದ್ರಿಂದ ನೀವು ಕೂಡ ಒಳ್ಳೆ ಲಾಭವನ್ನು ಪಡಿಬಹುದು. ಹಾಗೂ ನಿಮ್ಗೆ ಗೊತ್ತಿರೋ ಹಾಗೆ ಆರ್ಗ್ಯಾನಿಕ್ ಪದಾರ್ಥಗಳಿಗೆ ತುಂಬಾ ಲಾಭ ಕೂಡ ಇದೆ. ಹಾಗೂ ಏನ್ ಫರ್ಟಿಲೈಸರ್ ಹಾಕ್ತಲೆ, ಕೀಟನಾಶಕ ಹಾಕ್ದಲೆ ಏನ್ ಬೆಳಿತಾರೆ, ಅದಕ್ಕೆ ತುಂಬಾ ಜನ ಕೂಡ ಹುಡುಕಿ ಸಿಟಿಗಳಲ್ಲಿ ತಗೊಳ್ತಾರೆ. ಹಾಗೂ ನೀವೇನು ಹೋಗಿ ಇನ್ನೊಬ್ರಿಗೆ ಏನೋ ಮಾರದ್ ಬೇಡ, ರೋಡ್ ಸೈಡ್ ಗಳಲ್ಲಿ ಇಟ್ರು, ಹೈವೇಗಳಲ್ಲಿ ಇಟ್ರು ಕೂಡ ಒಳ್ಳೆ ಸೇಲ್ ಆಗುತ್ತೆ ಆರ್ಗ್ಯಾನಿಕ್ ಅಂತ ಜನಕ್ಕೆ ಗೊತ್ತಾದ್ರೆ. ಫಿಶರಿ, ನಿಮ್ಗೆ ಗೊತ್ತಿರೋ ಹಾಗೆ ಇವಾಗ ಪಾಂಡ್ ಮಾಡ್ತಾರೆ, ಅವರ ತೋಟ ಗದ್ದೆಗಳಲ್ಲೇ ಪಾಂಡ್ ಗಳನ್ನ ಮಾಡಿ ಮೀನುಗಳನ್ನ ಬಿಡ್ತಾರೆ. ಮೀನುಗಳನ್ನ ಬಿಟ್ಟು ಅವರು ಸ್ವಲ್ಪ ದಿವಸ ಕಾಯ್ದು ಅದರಿಂದ ಒಳ್ಳೆ ಲಾಭ ಕೂಡ ಮಾಡ್ತಾರೆ. ನೀವು ಕೂಡ ಫಿಶರಿ ಬಿಸ್ನೆಸ್ ಅಲ್ಲಿ ಟೈಮ್ ತಗೊಳ್ಬಹುದು. ನೆಕ್ಸ್ಟ್ ಆಯಿಲ್ ಮಿಲ್ಲು, ಎಣ್ಣೆ ಗಾಣ, ಅಂದ್ರೆ ಗಾಣದ ಎಣ್ಣೆ ಇವಾಗ ಜನ ತುಂಬಾ ಯೂಸ್ ಮಾಡ್ತಾ ಇದಾರೆ. ಕೋಕೋನಟ್ ಇರ್ಬೋದು ಅಥವಾ ಯಾವ್ದೇ ಸೂರ್ಯಕಾಂತಿ ಇರ್ಬೋದು ಅಥವಾ ಯಾವ್ದೇ ಇರಿದ್ರು ಕೂಡ ಕಡಲೆ ಬೀಜದ ಎಣ್ಣೆ ಕೂಡ ತುಂಬಾ ಯೂಸ್ ಮಾಡ್ತಾರಲ್ವಾ, ನೀವು ಕೂಡ ಈ ಬಿಸ್ನೆಸ್ ನ ಕೈ ಹಾಕ್ಬಹುದು, ಒಳ್ಳೆ ಲಾಭ ಕೂಡ ಇದೆ. ಹಾಗೂ 1 ಲೀಟರ್ ಎಣ್ಣೆಗೆ ಅಮೆಝಾನ್ ಅಲ್ಲಿ ಅಥವಾ ಒಳ್ಳೆ ಆನ್ಲೈನ್ ವೆಬ್ಸೈಟ್ ಗಳಲ್ಲಿ 200, 250, 300, 400 ರೂಪಾಯಿವರೆಗೂ ಸೆಲ್ ಆಗುತ್ತೆ. ಒಳ್ಳೆ ಪ್ರಾಡಕ್ಟ್ ನ ಇಟ್ಕೊಂಡ್ರೆ ಫ್ಯಾಕ್ಟ್ರಿಗಳಿಗೆ ಕೂಡ ಕೊಡ್ಬೋದು, ಅವ್ರ ಬ್ರ್ಯಾಂಡ್ ಹಾಕೊಂಡು ಅವರು ಕೂಡ ಮಾರ್ಕೊಂತಾರೆ, ನಿಮಗೂ ಕೂಡ ಒಳ್ಳೆ ಲಾಭ ಕೂಡ ಆಗುತ್ತೆ. ಕ್ಲಾತ್ ಮ್ಯಾನುಫ್ಯಾಕ್ಚರಿಂಗು, ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಕ್ಲೋತ್ ಏನು ಪ್ರಿಂಟ್ ಮಾಡ್ಬಿಟ್ಟು ಒಂದು ಸೀದಾ ಸಾದಾ ಕ್ಲಾತ್ಸ್ ಬಂದ್ಬಿಟ್ಟು ಅಥವಾ ಒಂದು ಟಿ ಶರ್ಟ್ ಅಂತ ಇದನ್ನ ತಗೊಂಡ್ರೆ ಇದ್ರಲ್ಲಿ ಪ್ರಿಂಟ್ ಮಾಡಕ್ಕಾಗಲ್ಲ. ಪ್ರಿಂಟ್ ಮಾಡುವಂತ ನಾರ್ಮಲ್ ಟಿ ಶರ್ಟ್ ಗಳು ಹಾಕ್ತಾರಲ್ಲ ಜನರು, ನಾರ್ಮಲ್ ಆಗಿ ಅದನ್ನ ಕ್ಲಾತ್ ಕಾಟನ್ ಕ್ಲಾತ್ ಇರುತ್ತಲ್ಲ ಅದನ್ನ ತಗೊಂಡು ನೀವು ಕೂಡ ಅದ್ರ ಮೇಲೆ ಪ್ರಿಂಟ್ ಮಾಡಿ, ಫಾರ್ ಎಕ್ಸಾಂಪಲ್ ಹೆಂಗಂದ್ರೆ RCB ಟೈಮಲ್ಲಿ RCB ರಿಲೇಟೆಡ್ ಕನ್ನಡ ವಾಕ್ಯಗಳು ಅಥವಾ ಕನ್ನಡದ ಏನೋ ಒಂದು ಆ ಟೈಮಲ್ಲಿ ತುಂಬಾ ನ್ಯೂಸ್ ನಡೀತಿರುತ್ತೆ, ಅದ್ರ ಬಗ್ಗೆ ಒಂದು ಮೀಮ್ ತರನೋ ಜೋಕ್ ತರನೋ ಟಿ ಶರ್ಟ್ ಮೇಲೆ ಹಾಕೊಳ್ಳೋಕೆ ಜನ ಇಷ್ಟಪಡ್ತಾರೆ. ಈಗ ದೊಡ್ಡ ಸೆಲೆಬ್ರಿಟಿ ಅಪ್ಪು ಪುನೀತ್ ರಾಜ್ಕುಮಾರ್, ದರ್ಶನ್ ಬಾಸ್ ಇರ್ಬೋದು, ಡಿ ಬಾಸ್ ಫ್ಯಾನ್ ಇರ್ಬೋದು, ಈ ತರ ಜನರು ಅವ್ರವ್ರದ್ದೇ ಇಷ್ಟವಾದ ಕಲಾವಿದರು ಇರ್ತಾರೆ, ಅವ್ರ ಫೋಟೋಗಳು ಹಾಕಿ ಅವರ ಲೈನ್ಸ್ ಗಳನ್ನ ಹಾಕೋದ್ರಿಂದ ಕೂಡ ಜನ ಓಡ್ ಬಂದು ತಗೊಂತಾರೆ. ಅದು ಹಳ್ಳಿ ಕಡೆ ಅಂತೂ ತುಂಬಾ ವ್ಯಾಪಾರ ಕೂಡ ಆಗುತ್ತೆ ನಿಮ್ಗೆ. ನೆಕ್ಸ್ಟ್ ಫ್ಲೋರ್ ಮಿಲ್ ಅಂದ್ರೆ ಹಿಟ್ಟಿನ ಗಿರಣಿ ವರ್ಷ ಫುಲ್ ನಡೆಯುತ್ತೆ, ಜನಕ್ಕೆ ಹಿಟ್ ಬೇಕಲ್ವಾ, ತಗೊಂಡೋಗ್ತಾರೆ, ಹಿಟ್ ಮಾಡಿಸ್ಕೊಂಡ್ ಬರ್ತಾರೆ, ಒಳ್ಳೆ ಲಾಭ ಕೂಡ ಇದೆ, ಹಾಗೂ ವರ್ಷ ಫುಲ್ ನಡೆಸಬಹುದಂತ ಬಿಸ್ನೆಸ್ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಪೋಸಬಲ್ ಬ್ಯಾಗ್ ಅಥವಾ ವೇಸ್ಟ್ ಬ್ಯಾಗ್ಗಳು. ಈ ವೇಸ್ಟ್ ಬ್ಯಾಗ್ಗಳು ಬಂದ್ಬಿಟ್ಟು ಜಾಸ್ತಿ ಹಳ್ಳಿ ಕಡೆ ಉಪಯೋಗಿಸ್ತಾ ಇದ್ರು. ಹಳ್ಳಿ ಜನರಿಂದ ಡಿಸ್ಪೋಸಬಲ್ ಬ್ಯಾಗ್ ನ ನೀವು ಮಾಡೋದ್ರಿಂದ ವೇಸ್ಟ್ ಪ್ಲಾಸ್ಟಿಕ್ ಬ್ಯಾಗ್ ಗಳಾಗಿರುತ್ತೆ. ಸಿಟಿ ಕಡೆ ನೋಡ್ಬೇಕು ನೀವು, ಏನಂದ್ರೆ ದಿನನಿತ್ಯ ಕೂಡ ಕಸ ಈಗ ಹಾಕ್ತಿದ್ರೆ ಏನ್ ಮಾಡ್ತಾರೆ, ಮನೆ ಮುಂದೆ ಎಲ್ಲೆಲ್ಲೋ ಹಾಕಿದ್ರೆ ಕಸನ ನಿಮ್ಮ ಮನೆ ಮುಂದೆ ನಿಮ್ಗೆ ಆಗ್ತಾ ಇರಲ್ಲ ಕಸ, ಆ ತರ ತೊಂದರೆ ಆಗಲ್ಲ ಅನ್ನಕ್ಕೆ ಏನ್ ಮಾಡ್ತಾರೆ ಜನ ಕ್ಲೀನ್ ಆಗಿ ವೆಟ್ ವೇಸ್ಟ್ ಅಂದ್ರೆ ಜಾಸ್ತಿ ತರಕಾರಿ ವೇಸ್ಟ್ಗಳು ಆತರ ಅಥವಾ ಪ್ಲಾಸ್ಟಿಕ್ ವೇಸ್ಟ್ಗಳು ಬೇರೆ ಬೇರೆ ಇದನ್ನೆಲ್ಲ ಡಿವೈಡ್ ಮಾಡಿ ಇಡಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆಲ್ಲ ಈ ವೇಸ್ಟ್ ಬ್ಯಾಗ್ ಗಳು ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಪೆಸ್ಟಿಸೈಡ್ ಪ್ರೊಡಕ್ಷನ್ ಅಥವಾ ಇದು ಕೂಡ ಪೆಸ್ಟಿಸೈಡ್ಸ್ ಪ್ರೊಡಕ್ಷನ್ ಅಲ್ಲೂ ಕೂಡ ನೀವು ಕೂಡ ಇದನ್ನ ಏನ್ ಮಾಡ್ಬೋದು, ಸೆಲ್ ಮಾಡ್ಬೋದು. ಪೆಸ್ಟಿಸೈಡ್ಸ್ ನ ಕೀಟನಾಶಕಗಳನ್ನ ಅಥವಾ ನೀವು ಇದನ್ನ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ಬೋದು. ಒಳ್ಳೇದು ಬ್ರ್ಯಾಂಡ್ ನ ನೀವು ತಗೊಂಡ್ರೆ, ನಿಮ್ದೇ ಒಂದು ಚಿಕ್ಕ ಅಂಗಡಿಯಾಗಿ ಇಟ್ಕೊಂಡ್ರೆ ನಿಮ್ಮ ಹತ್ರನೇ ಜನ ಕೂಡ ತಗೋತಾರೆ. ಒಳ್ಳೆ ನೀವು ಸ್ವಲ್ಪ ಕಮ್ಮಿ ಮಾರ್ಜಿನ್ ಅಲ್ಲಿ ಕೊಟ್ರೆ, ನಿಮ್ಮ ಲಾಭ ಸ್ವಲ್ಪ ಕಮ್ಮಿ ಇಟ್ಕೊಂಡ್ರೆ ನಿಮಗೆ ಜನ ಹುಡ್ಕೊಂಡು ಬಂದು ಕೂಡ ತಗೋತಾರೆ. ನೆಕ್ಸ್ಟ್ ಬಿಸ್ನೆಸ್ ಬಂದ್ಬಿಟ್ಟು ಕೇಟರಿಂಗ್ ಬಿಸ್ನೆಸ್. ಕೇಟರಿಂಗ್ ಬಿಸ್ನೆಸ್ ಅಲ್ಲಿ ಹಳ್ಳಿ ಕಡೆ ಇರ್ಬೋದು, ಎಲ್ಲೇ ಕೇಟರಿಂಗ್ ಮಾಡ್ರೆ ಒಳ್ಳೆ ಮುದ್ದೆ, ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ಹಾಗೆ ವೆಜ್ ಊಟಕ್ಕೆ, ಸ್ವೀಟ್ ಊಟಕ್ಕೆ ಜನ ಸ್ವೀಟ್ ಊಟಕ್ಕಿಂತ ನಾನ್ ವೆಜ್ ಗೆ ಮುಗಿಬಿಡೋದು ಬಿಡಿ ಜನ. ಆ ತರ ನೀವು ಒಳ್ಳೆ ಕೇಟರಿಂಗ್ ಬಿಸ್ನೆಸ್ ನ ಕೊಡ್ತೀರಾ ಅಂದ್ರೆ ನಿಮ್ಮನ್ನೇ ಜನ ಹುಡ್ಕೊಂಡ್ ಬಂದು ನಿಮಗೆ ಕೊಡ್ತಾರೆ. ಮದುವೆ ಮುಂಜಿ ಏನೇ ಚಿಕ್ಕ ಪುಟ್ಟ ಫಂಕ್ಷನ್ 10 ಜನದಿಂದ ಹಿಡಿದು 1000 ಜನದವರೆಗೂ ಊಟಕ್ಕೆ ಅಡಿಗೆ ಮಾಡ್ಕೊಳ್ತಾ ಹೋದ್ರೆ ನಿಮ್ಗೂ ಕೂಡ ಒಳ್ಳೆ ಲಾಭ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾನ್ಸ್ಪೋರ್ಟೇಷನ್. ಏನಾಗುತ್ತೆ, ಹಳ್ಳಿ ಕಡೆ ಬಸ್ ಟೈಮಿಗೆ ಬರಲ್ಲ, ಏನಾಗುತ್ತೆ
ಏನಾಗುತ್ತೆ ಏನೇನು ವೆಹಿಕಲ್ಸ್ ಗಳಿದ್ದಾವೆ ಯಾವ್ದು ಇರಲ್ಲ, ಸ್ವಂತ ಗಾಡಿ ಇದ್ದವ್ರಿಗೆ ಅದೊಂಥರ ಏನಾಗುತ್ತೆ, ಓದೋ ಮಕ್ಳು ಹೋಗ್ತಿರ್ತಾರೆ ಸ್ಕೂಲು ಕಾಲೇಜ್ಗಳಿಗೆ, ಸ್ವಲ್ಪ ದೂರಗಳಿಗೆ ಹೋಗ್ತಾರೆ, ಅಂತವ್ರಿಗೆ ಸ್ಕೂಲ್ ಬಸ್ ಫೆಸಿಲಿಟಿ ಅಥವಾ ಸ್ಕೂಲ್ ವ್ಯಾನ್ ತರ ಕೊಡೋತರ ಅಥವಾ ಕಾಲೇಜ್ ವ್ಯಾನ್ ತರ ಅಥವಾ ಒಂದು ಟೈಮಿಂಗ್ಸ್ ಎಲ್ಲ ಓಡಾಡೋತರ ಟ್ರಾನ್ಸ್ಪೋರ್ಟೇಷನ್ ಆಟೋಗಳು ಬರುತ್ತಲ್ಲ, ಓಪನ್ ಆಟೋಗಳು, ಆ ತರ ಮಾಡೋದ್ರಿಂದ ಕೂಡ ನೀವು ಒಳ್ಳೆ ಲಾಭವನ್ನ ಪಡಿಬಹುದು. ಫಾರ್ಮಿಂಗ್ ಎಕ್ವಿಪ್ಮೆಂಟ್ ಕೂಡ ಸೆಲ್ ಮಾಡ್ಬೋದು. ಯಾವ ರೀತಿಯಾಗಿ ಫಾರ್ಮಿಂಗ್ ಎಕ್ವಿಪ್ಮೆಂಟ್ ನೀವು ತಗೊಂಡು ಬಾಡಿಗೆ ಕೊಡ್ತೀರಾ ಅದೇ ರೀತಿ ಒಳ್ಳೆ ಬ್ರ್ಯಾಂಡ್ ಇಂದು ನೀವು ಕೂಡ ಸೆಲ್ ಕೂಡ ಮಾಡ್ಬೋದು, ಅದ್ರಲ್ಲೂ ಕೂಡ ಒಳ್ಳೆ ಲಾಭ ಪಡಿತೀರಾ. ನೆಕ್ಸ್ಟ್ ಮಸಾಲಾ ಪೌಡರ್. ಮಸಾಲಾ ಪೌಡರ್ ಅಲ್ಲಿ ಏನಾಗುತ್ತೆ, ಇದೇ ರೀತಿ ನಿಮ್ಗೆ ಏನಿರ್ಬೋದು, ಖಾರದ ಪುಡಿ, ಮೆಣಸಿನ ಪುಡಿ, ಆ ಪುಡಿ ಅಂತ ಈ ತರ ಎಲ್ಲ ಇವಾಗಂತೂ ಹೆಲ್ತ್ ಮಿಕ್ಸ್ ಗಳು ಕೂಡ ಬಂದ್ಬಿಟ್ಟಿದಾವೆ. ಆ ತರ ಕೂಡ ನೀವು ಶುರು ಮಾಡಿ ಮಸಾಲಾ ಪೌಡರ್ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭವನ್ನು ಪಡಿಬಹುದು. ಡಿಟರ್ಜೆಂಟ್ ಪೌಡರ್ ಮ್ಯಾನುಫ್ಯಾಕ್ಚರಿಂಗ್, ಡಿಟರ್ಜೆಂಟ್ ಪೌಡರ್ ಕೂಡ ಮನೇಲೆ ಮಾಡ್ಕೊಂಡು ನಿಮ್ದೇ ಒಂದು ಬ್ರ್ಯಾಂಡಿಂಗ್ ಹಾಕಿ ಅದಕ್ಕೆ ಕೂಡ ಸೆಲ್ ಮಾಡಿ ಒಳ್ಳೆ ಲಾಭ ಪಡಿಬಹುದು. ಬೀ ಕೀಪಿಂಗು ಅಥವಾ ಏನಾಗುತ್ತೆ, ಜೇನುಳ ಸಾಕಾಣಿಕೆ ಅಥವಾ ಜೇನುತುಪ್ಪ ಮ್ಯಾನುಫ್ಯಾಕ್ಚರ್ ಮಾಡೋದು ಎಷ್ಟಾಗಿದೆ. ಸಿಟಿ ಕಡೆ ಹೋಗ್ತೀರಾ ನೀವು, ಹೈವೇಗಳಲ್ಲಿ ನೋಡಿರ್ತೀರಾ, ಏನ್ ಮಾಡ್ತಾರೆ, ಜೇನುತುಪ್ಪ ಇಷ್ಟು ಹೊಡ್ಕೊಂಡ್ ಬಂದಿರ್ತಾನೆ, ಅದ್ರಲ್ಲಿ ಒಂದು 20% ಜೇನುತುಪ್ಪ ಇದ್ರೆ 80% ಅಷ್ಟು ಏನೋ ಒಂದು ಸಕ್ಕರೆ ಪಾನ್ಕನೋ ಸಕ್ಕರೆ ಪೌಡರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ತಗೊಂಡ್ಬಿಡ್ತಾರೆ. ತುಂಬಾ ಅಡಲ್ಟ್ರೇಷನ್ ಅಥವಾ ತುಂಬಾ ಮೋಸವನ್ನ ಕೂಡ ಮಾಡ್ತಾರೆ. ಏನಿದೆ ಬೀ ಕೀಪಿಂಗ್ ಬಿಸ್ನೆಸ್ ಅಲ್ಲಿ ನೀವು ಕೂಡ ಇದರಲ್ಲಿ ಆರ್ಗ್ಯಾನಿಕ್ ರೀತಿಯಲ್ಲಿ ಮಾಡಿ, ಸಕ್ಕರೆ ಪಾಕ ಇರ್ತಾರೆ ತಂತಾನೆ ಹೋಗ್ಬಿಟ್ಟು ಏನು ಜೇನುಳಗಳು ತಂತಾನೆ ಹೂಗ್ ಹೋಗಿ ಮಕರಂದ ಇರ್ಕೊಂಬೋದು, ವಾಪಸ್ ಬಂದು ಜೇನು ತುಪ್ಪವಾಗಿ ಮಾಡಿ ಅದರಲ್ಲಿ ಕೂಡ ಒಳ್ಳೆ ಲಾಭವನ್ನು ಪಡಿಬಹುದು. ನೆಕ್ಸ್ಟ್ ಅಗ್ರಿಕಲ್ಚರ್ ಕನ್ಸಲ್ಟಿಂಗ್. ಏನಾಗುತ್ತೆ, ದುಡ್ಡಿರೋರು, ಶ್ರೀಮಂತರು, ಸಿಟಿಯಲ್ಲಿ ಬೆಳೆದಿರೋರು, ಎಲ್ಲೋ ಅವ್ರ ತಾತ ಮಾಡ್ತಿರ್ತಾರೆ ಕೃಷಿನ, ಅವ್ರಿಗೆ ಮಾಡಕ್ ಅಭ್ಯಾಸನೇ ಇರಲ್ಲ, ಗೊತ್ತೂ ಇರಲ್ಲ, ಅಂತವ್ರಿಗೆ ನೀವು ಟ್ರೈನಿಂಗ್ ನ ಕೊಡೋದಾಗ್ಲಿ, ಸ್ಟಾರ್ಟಿಂಗ್ ಒಂದು 6 ತಿಂಗಳು ವರ್ಷ ಅನ್ಗಟ್ಲೆ ಅವ್ರಿಗೆ ಸ್ವಲ್ಪ ಟ್ರೈನಿಂಗ್ ಕೊಡಿ, ತಿಂಗ್ಳಿಗೆ ಇಷ್ಟು ಅಂತ ಒಂದು ಅಮೌಂಟ್ ಇಸ್ಕೊಂಡು, ಕನ್ಸಲ್ಟೆನ್ಸಿ ಅಂತ ಕರೀತಾರೆ ಇದನ್ನ. ದೊಡ್ಡ ಕಂಪ್ನಿಗಳು ಬೆಂಗಳೂರಲ್ಲಿ ಇದನ್ನೇ ಮಾಡ್ತಾ ಇರೋದು. ನೀವು ಹಳ್ಳಿಯಲ್ಲೇ ಮಾಡಿ ಇದರಲ್ಲಿ ಕೂಡ ಲಾಭವನ್ನ ಪಡಿಬಹುದು. ಯಾರೇ ಹೊಸದಾಗಿ ತೋಟ ತಗೊಂಡಿದ್ರೆ, ಗದೆ ತಗೊಂಡಿದ್ರೆ ಅಥವಾ ಏನೋ ಜಮೀನ್ ತಗೊಂಡಿದ್ರೆ, ನೀವು ಕೂಡ ಅವ್ರಿಗೆ ಒಂದ್ಸಲ ಮಾತ್ರ ಅರ್ಥ ಆಗ್ಬಿಡುತ್ತೆ ಅವ್ರು ಹೊಸಬ್ರ ಇದ್ ಫೀಲ್ಡ್ಗೆ ಅಥವಾ ಹಳಬ್ರ ಅಂತ. ಹೊಸಬ್ರಾಗಿದ್ರೆ ಅವ್ರಿಗೆ ನೀವು ಹೇಳ್ಬೋದು, ಈ ತರ ನಾವು ಮಂತ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ನಮ್ಮ ನೋಡಿ ನಾವ್ ಎಷ್ಟು ಚೆನ್ನಾಗಿ ಕೃಷಿ ಮಾಡಿದ್ವಿ, ನಿಮ್ಗೂ ಇದೇ ತರ ಮಾಡಕ್ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕನ್ಸಲ್ಟೇಷನ್ ಅಂತ ಒಂದು ಫೀಸ್ ತಗೊಂಡು, ಡಾಕ್ಟರ್ ತರ ನೀವು ರೈತರು ಇವಾಗ ಡಾಕ್ಟರ್ಗಳೇ, ಅವ್ರು ಯಾಕೆಂದ್ರೆ ಅನ್ನದಾತರು, ಅವರು ಕೂಡ ಒಂದು ಫೀಸ್ ನ ತಗೊಂಡು ಅವ್ರಿಗೆ ನೀವು ಒಳ್ಳೆ ಬಿಸ್ನೆಸ್ ನ ಮಾಡಿ ಲಾಭ ಪಡಿಬಹುದು. ನೆಕ್ಸ್ಟ್ ಏನಂದ್ರೆ ಹರ್ಬಲ್ ಮೆಡಿಸಿನ್ಗಳು ತುಂಬಾ ಲಾಭವನ್ನ ಪಡಿತವೆ. ಹರ್ಬಲ್ ಮೆಡಿಸಿನ್ ಅಲ್ಲಿ ಒಳ್ಳೆ ಲಾಭ ಕೂಡ ಇದೆ. ಯಾಕಂದ್ರೆ ಜನರು ಇವಾಗ ಅಲೋಪೆಥಿಕ್ ಇಂಗ್ಲಿಷ್ ಮೆಡಿಸಿನ್ ಗಳಿಗೆ ಜಾಸ್ತಿ ಮೊರೆ ಹೋಗ್ತಾ ಇಲ್ಲ, ಹರ್ಬಲ್ ಮೆಡಿಸಿನ್ ಕಡೆ ಹೋಗ್ತಾರೆ. ನೀವು ಕೂಡ ಇದನ್ನ ಡಿಸ್ಟ್ರಿಬ್ಯೂಷನ್ ಆಗ್ಲಿ ಮಾರಾಟ ಮಾಡೋದಾಗ್ಲಿ ಒಂಥರ ಏನಾಗುತ್ತೆ, ಫಾರ್ಮಸಿ ಬಿಸ್ನೆಸ್ ತರ ಕೂಡ ನಡೆಸಬಹುದು. ನೆಕ್ಸ್ಟ್ ಏನಂದ್ರೆ ಫ್ರೂಟ್ ಜಾಮು. ನೀವು ಒಳ್ಳೆ ಫ್ರೂಟ್ಸ್ ಬೆಳಿತೀರಾ ಅಂತಂದ್ರೆ ಮ್ಯಾಂಗೋದ್ ಇರ್ಬೋದು, ಮಿಕ್ಸ್ಡ್ ಫ್ರೂಟ್ ಇರ್ಬೋದು, ಆಪಲ್ ಇರ್ಬೋದು, ಎಲ್ಲ ಬನಾನಾ ಇರ್ಬೋದು, ಈ ತರ ಯಾವ್ದಾದ್ರು ಆಗುತ್ತೋ ಅದ್ರದೆಲ್ಲ ಜಾಮ್ ನ ನೀವು ಮಾಡಿ ಲಾಭವನ್ನ ಪಡಿಬಹುದು. ಲೋನ್ ಸರ್ವಿಸ್. ಜನ ಏನ್ ಮಾಡ್ತಾರೆ, ಲೋನ್ ತಗೊಂತಾರೆ ಅಂದ್ರೆ ಕೈ ಸಾಲಕ್ಕೆ ಹೋಗ್ತಾರೆ, ಇಲ್ಲಾಂದ್ರೆ ಬಡ್ಡಿ ಕಟ್ತಾ ಹೋಗ್ತಾರೆ. ಯಾರಿಗೋ ಒಬ್ರಿಗೆ ಏನೋ ಮೋಸವಾಗಿ ಆಗೋದು ಹಳ್ಳಿ ಕಡೆ ಸಾಮಾನ್ಯ. ಹಾಗೂ ಚೀಟಿ ಕಟ್ಟೋದು, ಚೀಟಿ ಕಟ್ಬಿಟ್ಟು ಅವ್ರ ಕೈ ಎತ್ಬಿಟ್ಟು ಹೋಗೋದು, ಹಾಗೂ ಬೇರೆ ಸಂಘಗಳಿದಾವೆ, ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ನೀವು ಕೂಡ ನಿಮ್ದೇ ಒಂದು ಕೋಆಪರೇಟಿವ್ ಬ್ಯಾಂಕ್ ಇದಕ್ಕೆ ಸ್ಥಿತಿವಂತರ ಮಾಡಕ್ಕಾಗೋದು. ಹಳ್ಳಿಲಿ ಚೆನ್ನಾಗಿರೋ ಗೌಡ್ರೋ, ಚೆನ್ನಾಗಿರೋ ದುಡ್ಡಿರೋರು, ಯಾವ್ದೋ ಕ್ಯಾಸ್ಟ್ ವೈಸ್ ಅಲ್ಲ, ಗೌಡ್ರು ದುಡ್ಡಿರೋರು ಅಂತ, ಆ ತರ ಕೂಡ ಅವರು ಶುರು ಮಾಡಿ ಲಾಭವನ್ನ ಪಡಿಬಹುದು. ಹಾಗೂ ಕೋಆಪರೇಟಿವ್ ಸೊಸೈಟಿಗಳು ಯಾವತ್ತೂ ಲಾಸ್ ಅಲ್ಲಿ ಕೂಡ ಹೋಗಲ್ಲ. ಹಾಗೂ ನಿಮ್ಗೆ ಬೇಕರಿ ಬಿಸ್ನೆಸ್ ಕೂಡ ಫಾರ್ಮಸಿ ತರ, ಹಿಟ್ಟಿನ ಗಿಡಿ ತರ ಈಗ ಆಗ್ಲೇ ಹಳ್ಳಿಗಳು ನಡೆಸ್ತಾ ಇರ್ತಾರೆ. ನಿಮ್ಮ ಹಳ್ಳಿಲಿ ಒಂದು ಐದೇ ಅಂದ್ರೆ ಪಕ್ಕದ ಹಳ್ಳಿ ಅಂತ ನೋಡ್ಬಿಟ್ಟು ಆ ಹಳ್ಳಿಗೆ ಹೋಗಿ ನೀವು ಒಂದು ಬೇಕರಿನ ಶುರು ಮಾಡ್ಬೋದು. ಒಳ್ಳೆ ಲಾಭ ಕೂಡ ಇದೆ. ಒಳ್ಳೆ ನೀವು ಪ್ರಾಡಕ್ಟ್ಸ್ ನ ಕೊಡ್ತೀರಾ, ಹಾಗೂ ನಿಮ್ಗೆ ಒಳ್ಳೆ ಏನೋ ಕ್ವಾಲಿಟಿ ಕೊಡ್ತೀರಾ ಅಂದ್ರೆ ಜನ ನಿಮ್ಮ ಹತ್ರ ಬಂದು ತಗೊಂತಾರೆ. ಬ್ರೆಡ್ ಇರ್ಬೋದು, ಪನ್ನೀರ್ ಇರ್ಬೋದು, ರಸ್ಕು, ಬಿಸ್ಕೆಟ್, ಇದೇ ತರ ಒಳ್ಳೆ ಬಿಸ್ನೆಸ್ ಗಳು ಕೂಡ ಆಗುತ್ತೆ. ಕಾರ್ ವಾಶ್, ಬೈಕ್ ವಾಶ್ ಇದು ಸಿಟಿಗಳಿಗೆ ಸಾಮಾನ್ಯ. ಹಳ್ಳಿಗಳಿಗೆ ಏನಾಗ್ಬಿಡುತ್ತೆ, ದೊಡ್ಡ ಈಗ ಮಷಿನರಿಗಳು ಬಂದವೆ. ಆ ಮಷಿನರಿಗಳನ್ನ ಬಳಸಲಿಕ್ಕೆ ಜನಕ್ಕೆ ಇಷ್ಟ ಆಗುತ್ತೆ, ಬಟ್ ಅದನ್ನ ವಾಶ್ ಮಾಡಕ್ಕೆ, ಅದನ್ನ ಕ್ಲೀನ್ ಮಾಡಕ್ ಕಷ್ಟ ಆಗುತ್ತೆ. ಅಂತವ್ರಿಗೆ ಕೂಡ ಇದನ್ನ ಮಾಡ್ಬೋದು. ಬೈಕು ಕಾರು ಬಿಟ್ಟೆ, ಬೈಕು ಕಾರ್ನು ಇಡ್ಬೋದು ವಾಶ್ಗೆ, ಅದ್ರ ಜನ ಯಾರು ನಿಮಗೆ ಮಾಡಿಸ್ಲಿಕ್ಕೆ ಕಮ್ಮಿ ಆಗಿ ಬರ್ಬೋದು. ಯಾಕಂದ್ರೆ ಹಳ್ಳಿಯವರು ಅವ್ರವ್ರೇ ಕ್ಲೀನ್ ಮಾಡ್ಕೊಂತಾರೆ. ದೊಡ್ಡ ಮಷಿನರಿಗಳು ಇರ್ತಲ್ಲ ಕೃಷಿ ರಿಲೇಟೆಡ್, ಅಂತವು ಕೂಡ ಉಪಯೋಗಿಸಬಹುದು ವಾಶ್ ಗಳನ್ನ. ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಗೆ ಯಾವಾಗ್ಲೂ ಡಿಮಾಂಡ್ ಇದೆ. ಸಿಟಿ ಕಡೆ ಬಂದ್ರೆ ನೀವು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂದ್ರೆ ಸಾಕು, ನುಗ್ಲು ಓಡ ನಿಮ್ಮ ಹತ್ರ ಬಂದು ತಗೋತಾರೆ. ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ನ ಕೂಡ ನೀವು ಸೆಲ್ ಮಾಡಿ ಕೂಡ ಹಳ್ಳಿ ಕಡೆ ಕೂಡ ಒಂದು ಏನಾಗುತ್ತೆ, ಜನರಿಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟು, ಒಂದು ನಿಮ್ಗೆ ಈ ಮಾಹಿತಿ ಕೊಟ್ಟು ಮಾರ್ಲಿಕ್ಕೆ ಕೂಡ ಶುರು ಮಾಡ್ಬೋದು. ಅಲೋವೆರಾ ಪ್ರೊಸೆಸಿಂಗ್. ಅಲೋವೆರಾ ಗೊತ್ತಲ್ಲ ನಿಮಗೆ, ಮಕ್ಕಕ್ಕೆ ಎಲ್ಲ ಕೈ ಕಾಲಿಗೆ ಎಲ್ಲ ಕಡೆ ಹಚ್ಕೊಂತ ಇರ್ತಾರೆ. ಹೆಣ್ಮಕ್ಳು ಕೂಡ ಗಂಡ್ಮಕ್ಳು ಕೂಡ ಹಚ್ಕೊಂತಾರೆ. ಇವಾಗ ಫೇಸ್ ವಾಶ್, ಫೇಸ್ ಕ್ರೀಮು, ಆಳು ಮೂಡು ಎಲ್ಲದರಲ್ಲೂ ಅಲೋವೆರಾ ಇರುತ್ತೆ. ಅದನ್ನು ಕೂಡ ಪ್ರೋಸೆಸ್ ಮಾಡಿ ಕಂಪ್ನಿಗಳಿಗೆ ಕೊಡೋದ್ರಿಂದ ಕೂಡ ನೀವು ಒಳ್ಳೆ ಲಾಭವನ್ನು ಗಳಿಸಬಹುದು. ನೆಕ್ಸ್ಟ್ ಟೆಂಟ್ ಅಥವಾ ಶಾಮಿಯಾನ ಬಿಸ್ನೆಸ್ಗೆ ನೋಡಿ, ಹಬ್ಬ ಹರಿದಿನ ಏನೋ ಯಾವ್ದೇ ಮದುವೆ ಮುಂಜಿ ಯಾವ್ದೇ ಕಾರ್ಯಕ್ರಮ ಇದ್ರೂ ಕೂಡ ನೀವು ಶಾಮಿಯಾನ ಬಿಸ್ನೆಸ್ ನ ಕೂಡ ನಡೆಸಬಹುದು. ಇದರಿಂದ ಕೂಡ ಒಳ್ಳೆ ಲಾಭ
ಇದೆ. ಲಾಸ್ಟ್ ಬಂದ್ಬಿಟ್ಟು ನರ್ಸರಿ ಬಿಸ್ನೆಸ್. ಈ ನರ್ಸರಿ ಬಿಸ್ನೆಸ್ ಏನಾಗುತ್ತೆ, ನಿಮ್ದೇ ಒಂದು ಗಿಡಗಳನ್ನ ಇಟ್ಟು ನರ್ಸರಿ ಫಾರ್ಮಿಂಗ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಒಳ್ಳೆ ಮಾಹಿತಿ ಇದೆ ಅಂದ್ರೆ ನೀವು ಕೂಡ ನರ್ಸರಿ ಬಿಸ್ನೆಸ್ ಮಾಡಿ ಒಳ್ಳೆ ಲಾಭ ಪಡಿಬಹುದು. ಇದಕ್ಕೂ ಕೂಡ ಸ್ವಲ್ಪ ಮಟ್ಟಕ್ಕೆ ನಿಮ್ಗೆ ಬಜೆಟ್ ಜಾಸ್ತಿ ಬೇಕಾಗುತ್ತೆ. ಇದು ನಾನು ಇವತ್ತು 50 ಬಿಸ್ನೆಸ್ ಗಳ ಐಡಿಯಾ ಕೊಟ್ಟೆ. ಇನ್ನ 50 ಬಿಸ್ನೆಸ್ ಗಳ ಹಳ್ಳಿಗಳಲ್ಲಿ, ಗ್ರಾಮ ಮಟ್ಟದಲ್ಲಿ ಅಥವಾ ತಾಲೂಕಾ ಮಟ್ಟದಲ್ಲಿ ಮಾಡುವಂತ ಬಿಸ್ನೆಸ್ ಗಳ ಬಗ್ಗೆ ಐಡಿಯಾ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಳ್ಳಿ. ನೀವು ಯಾವ ಬಿಸ್ನೆಸ್ ನಿಮಗೆ ಮಾಡಕ್ಕೆ ಆಸಕ್ತಿ ಇದೆ ಅಂತ ಕೂಡ ಈ ನಂಬರ್ ಏನಿದೆ, ಈ ಸ್ಕ್ರೀನ್ ಶಾಟ್ ತಗೊಳ್ಳಿ, ನೋಡಿ, ಅದನ್ನ ಕೂಡ ನಮ್ಗೆ ಟೈಪ್ ಮಾಡಿ ಕಳಿಸಿ. ಅಥವಾ ನೀವು ಡೈರೆಕ್ಟ್ ಆಗಿ ಹೇಳಿ ನನಗೆ ಬೇಕರಿ ಮಾಡಕ್ಕೆ ಇಷ್ಟ ಅಥವಾ ಹಿಟ್ಟಿನ ಗಿರಣಿ ಮಾಡಕ್ಕೆ ಇಷ್ಟ, ಈ ತರ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಅದು ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ವಾಟ್ಸ್ಆಪ್ ಅಲ್ಲಿ ಇರ್ಬೋದು, ಫೇಸ್ಬುಕ್ ಅಲ್ಲಿ ಇರ್ಬೋದು, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡ್ರಿ. ಅವಾಗಲೇ ವಿಡಿಯೋ ಆದಷ್ಟು ಜನಕ್ಕೆ ರೀಚ್ ಆಗೋದು. ಡ್ಯಾನ್ಸ್ ಮಾಡ್ಕೊಂಡು, ವ್ಲಾಗ್ಸ್ ಮಾಡ್ಕೊಂಡು ಬೇಡದಿರೋ ವಿಡಿಯೋಗಳೆಲ್ಲ ಯೂಟ್ಯೂಬ್ ಗಳಲ್ಲಿ ಇರ್ತವೆ. ಆ ತರ ವಿಡಿಯೋ ಇದಾಗದೇ ಇರಲಿ, ಒಂದು ಇನ್ಫಾರ್ಮೇಟಿವ್ ಪರ್ಪಸ್ಗೋಸ್ಕರ ವಿಡಿಯೋ ಮಾಡಿದ್ದು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಎಲ್ಲಿಗೂ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಸ್ನೇಹಿತರೆ. ನಿಮಗೆ ಪಾರ್ಟ್ 2 ಬೇಕು ಅಂತ ಕೂಡ ಕಮೆಂಟ್ ತಿಳಿಸೋಣ ಮರಿಬೇಡಿ.